ಮನೆಯ ಸುತ್ತಾಡಿ ಅವಳಿಗೊಂದು ಇಷ್ಟವೆಂದು ಗೊಂಬೆಯನ್ನು ತೆಗೆದುಕೊಂಡ. ಆ ಗೊಂಬೆ ಇಂದಿಗೂ ಧೂಳುಗಳನ್ನು ತಬ್ಬಿಕೊಂಡು ಮೂಲೆಯಲ್ಲಿ ಕುಳಿತಿದೆ. ಪಿಯುಸಿ ಮುಗಿತು. ದಡ್ಡರಲ್ಲಿನ ದಡ್ಡನಾದ ನಾನು ಅವಳಿಗಾಗಿ ಹಗಲು ರಾತ್ರಿ ವ್ಯತ್ಯಾಸ ತಿಳಿಯದೆ ಒಲಿಯದ ಸರಸ್ವತಿಯನ್ನ ಒಲಿಸಿ ಪಾಸಾದೆ. ಅವಳು ಪಾಸ್. ಕಾಲೇಜಿನಲ್ಲಿ ಕೊಂಡಾಡಿದರು ಅವಳ ಪಾಸನ್ನು. ಆದರೆ ನನ್ನ ಪಾಸ್ ಎಲ್ಲರಿಗೂ ಶಾಕ್ ಕೊಡುತ್ತಿತ್ತು. ಅವಳಿಗಾಗಿ ಎಷ್ಟು ಗಿಫ್ಟ್ನ ನಾನು ತೆಗೆದುಕೊಂಡರೂ ಅವಳಿಗೆ ನೀಡಲು ಮಾತ್ರ ಧೈರ್ಯ ಎಂಬ ಗೆಳೆಯ ನನ್ನ ಹತ್ತಿರ ಇರಲಿಲ್ಲ. ನಾನು ಪಾಸ್ ಆದಾಗ ನನಗೆ ಮೊದಲು ವಿಶ್ ಮಾಡಿದ್ದು ಅವಳು. ಕಂಗ್ರ್ಯಾಚುಲೇಷನ್ ಮನು ಎಂದಿದ್ದು ಇಂದಿಗೂ ಕಿವಿಯಲ್ಲಿ ಲಾಲಿ ಹಾಡುತ್ತಿದೆ. ಏನೇ ಆಗಲಿ ಡಿಗ್ರಿಯಲ್ಲಿ ಅವಳ ಪ್ರೀತಿಯನ್ನು ಚಲಿಸುವ ಮೋಡಗಳ ಸಾಲಿನಂತೆ ಅವಳ ಮನಕ್ಕೆ ಸಾಗಿಸಲೇಬೇಕು, ಹೇಳಲೇಬೇಕೆಂದು ದೃಢ ನಿರ್ಧಾರ ಮಾಡಿದೆ. ಇಷ್ಟವಿಲ್ಲದ ಓದು ಅವಳಿಂದ ಇಷ್ಟ ಅಷ್ಟೆ. ನಾನು ಅವಳಿಗಾಗಿ BAಗೆ ಜಾಯ್ನ್ ಆದೆ. ಇಲ್ಲಿಯಾದರೂ ಮನದಲ್ಲಿ ಬರೆದಿರುವ ಪುಟಗಳಲ್ಲಿ ಇರುವ ಅಕ್ಷರದ ಮಳೆಯನ್ನ ಅವಳ ಮೇಲೆ ಸುರಿಸಬೇಕು ಎಂದು ನಿರ್ಧರಿಸಿದೆ. ಸೈನಿಕನ ರೀತಿಯೂ ತಯಾರಾಗುತ್ತಿದ್ದೆ. ಪ್ರತಿದಿನ ಇಬ್ಬರು ಒಂದೇ ಸಮಯ ಕಾಲೇಜಿಗೆ ಹೋಗುತ್ತಿದ್ದೆವು. ಆದರೆ ಅದೇ ಭಯ. ಮಾತನಾಡಿಸಲು ಹೋದರೆ ಭಯ. ಭಯದ ಪ್ರವಾಹ ಬಂದು ನನ್ನನ್ನು ಕೊಚ್ಚಿಕೊಂಡು ಹೋಗುತ್ತಿತ್ತು. ಆದರೆ ನನ್ನ ನೋಡಿ ಬೆಳದಿಂಗಳಂತ ಒಂದು ಕಿರುನಗೆಯನ್ನ ಬೀರುತ್ತಿದ್ದಳು. ಆ ಒಂದು ಕಿರುನಗೆ ಇಡೀ ಜೀವನವೇ ಸಾರ್ಥಕವಾಗುತ್ತಿತ್ತು. ಹೇಗೋ ಯುದ್ಧಕ್ಕೆ ಹೋಗುವ ಸೈನಿಕನಂತೆ ಧೈರ್ಯ ಎಂಬ ಶಸ್ತ್ರವನ್ನು ಹಿಡಿದು ಅವಳಿಗಾಗಿ ಹೇಳಲೇಬೇಕು. ಇಷ್ಟು ದಿನ ಕಾದಿದ್ದು ಸಾಕು ಎಂದು ತೀರ್ಮಾನಿಸಿದೆ. ಕಾಲೇಜಿನಿಂದ ಬರುವ ದಾರಿಯನ್ನು ನಾನು ಕಾಯುತ್ತಿದ್ದ ಗಳಿಗೆಯಂತೂ ಭಯಾನಕರ. ಪ್ರತಿಯೊಂದು ಸೆಕೆಂಡ್ ಸಹ ಒಂದೊಂದು ದಿನದಂತೆ ಭಾಸವಾಗುತ್ತಿತ್ತು. ಕಾಯುವ ಕಷ್ಟ ಮೌಂಟ್ ಎವರೆಸ್ಟ್ ಏರುವುದಕ್ಕಿಂತಲೂ ಕಷ್ಟ ಎಂದು. ಹೀಗೆ ಕಾಲೇಜ್ ಬಿಡ್ತು ಇರುವೆಗಳ ಸಾಲಿನಂತೆ ಹುಡುಗಿಯರು ಬರತೊಡಗಿದರು. ಪಾರಿವಾಳದಂಥ ಮೂಗು, ಮಂಜಿಗಿಂತ ಬಿಳುಪು, ನವಿಲಿನ ನಡಿಗೆಯಂತೆ ಕಾಣುತ್ತಿದ್ದಳು ಅವಳು ನನಗೆ. ಅವಳ ನೋಡ್ತಾ ನೋಡ್ತಾ ಹಾಗೆ ಜಗತ್ತನ್ನೇ ಮರೆತು ಹಾಗೇ ನಿಂತಿದ್ದೆ. ಅವಳ ಮೊಬೈಲ್ ರಿಂಗ್ಟೋನ್ ನಿಂದ ನೆನಪಾಗಿ ಅವಳ ಹಿಂದೆ ಜಿಂಕೆಯಂತೆ ಓಡಿ ಅವಳಿಗೆ ಇನ್ನೇನೋ ಕೊಡಬೇಕು ಲೆಟರನ್ನ. ಅಷ್ಟರಲ್ಲಿ ಒಂದು ಬೈಕ್ ಬಂದು ಸಿಡಿಲಿನಂತೆ ಅಪ್ಪಳಿಸಿತು. ಕಣ್ತುಂಬ ಅವಳೇ ತುಂಬಿದ್ದರಿಂದ ಅವಳದೇ ಲೋಕದಲ್ಲಿ ಮೈಮರೆತು ಹಾಗೆ ಜಾರಿಬಿದ್ದೆ. 1 ತಿಂಗಳ ನಂತರ ಕಣ್ಣು ತೆರೆದು ನೋಡಿದರೆ ಹಾಸ್ಪಿಟಲ್ ಅಲ್ಲಿ ಅವಳೇ ಇದ್ದಳು. ಅವಳೇ ಹಾಸ್ಪಿಟಲ್ಗೆ ಸೇರಿಸಿ ವಿಷಯವೂ ಗೊತ್ತಾಗುತ್ತದೆ. ಅವಳ ಮೇಲೆ ಇದ್ದ ಪ್ರೀತಿ ಇನ್ನು ಮೌಂಟ್ ಎವರೆಸ್ಟ್ ಅಷ್ಟು ಜಾಸ್ತಿಯಾಗುತ್ತಾ ಹೋಗುತ್ತದೆ. ಹೀಗೆ ದಿನಗಳು ಉರುಳಿದವು. ಹೇಳದ ಮಾತನ್ನ ಹೇಳಿಬಿಡಬೇಕು ಎಂದು. ಏನ್ ಆಗುವುದೋ ಆಗಲಿ, ಅವಳಿಗೆ ಒಂದು ಉಡುಗೊರೆಯನ್ನು ತೆಗೆದುಕೊಂಡು ಪ್ರೀತಿ ಎಂಬ ರಥವನ್ನ ಏರಿ ಆಸೆಯಿಂದ ಅವಳ ಮನೆ ಹತ್ತಿರ ಹೋಗುತ್ತಿದ್ದೆ. ಹೇಗೋ ಹೋಗೋ ದಾರಿಯಲ್ಲಿ ಬೈಕ್ ಪಂಚರ್ ಆಗುತ್ತೆ. ಛೇ, ಏನಿದು ಅಪಶಕುನ ಅಂತ ಹೇಳಿ ಏನೇ ಆದರೂ ಸರಿ, ಇವತ್ತು ಮನದಲ್ಲಿ ಇರುವ ಪ್ರೀತಿಯ ಜ್ವಾಲಾಮುಖಿಯನ್ನ ಹೇಗಾದರೂ ಸರಿ ಹೊರ ಹಾಕಲೇಬೇಕು ಎಂದು ನಡೆದುಕೊಂಡೇ ಹೋಗುತ್ತೇನೆ. ದಾರಿಯಲ್ಲಿ ಒಂದು ಮದುವೆ ನಡೆಯುತ್ತಿರುತ್ತೆ. ಹೇಗೋ ಮಧ್ಯಾಹ್ನ ಆಗಿದೆ, ಹೋಗಿ ಊಟ ಮಾಡಿಕೊಂಡು ಹೋಗೋಣ ಅಂತ ಆ ಕಲ್ಯಾಣ ಮಂಟಪಕ್ಕೆ ಉಡುಗೊರೆಯನ್ನು ತೆಗೆದುಕೊಂಡು ಒಳಗೆ ಹೋಗುತ್ತೇನೆ. ಒಳಗೆ ಹೋದ ನನಗೆ ಅಲ್ಲಿ ಒಂದು ಶಾಕ್ ಕಾದಿರುತ್ತೆ. ವಿಧಿಯ ಆಟ ಬಲ್ಲವರ್ಯಾರು?
ನಾವು ಯಾರಿಗೆ ಗಿಫ್ಟನ್ನು ಕೊಡಬೇಕು, ಪ್ರೀತಿಯನ್ನು ಹೇಳಬೇಕು ಅಂತ ಅಂದ್ಕೊಂಡು ಹೋಗಿದ್ನೋ ಅವಳೇ ಹಸಮಣೆಯ ಮೇಲೆ ಮಧುಗಿತ್ತಿಯಾಗಿ ಕುಳಿತುಕೊಂಡಿರುತ್ತಾಳೆ. ಮನದ ಮಳೆ ಜೋರಾಗಿ ಕಣ್ಣೆಲ್ಲ ಒದ್ದೆಯಾಗುತ್ತದೆ. ಆ ಉಡುಗೊರೆಯನ್ನು ಅವಳಿಗೆ ನೀಡಿ ಶುಭ ಹರಸಿ ಕಣ್ಣಿನ ಡ್ಯಾಮ್ ಒಡೆಯುವ ಮುನ್ನ ಹೋಗಬೇಕೆಂದು ಅಲ್ಲಿಂದ ಹೊರಟುಬಿಟ್ಟೆ. ಹೇಳಿಬಿಡಬೇಕು ಮನದ ಮಳೆಗಾಲ ಮುಗಿಯುವ ಮುನ್ನ. ಹೇಳಿಬಿಡಬೇಕು ಮನದ ಮಳೆಗಾಲ ಮುಗಿಯುವ ಮುನ್ನ. ಬರಗಾಲ ಬರುವ ಮುನ್ನ. ಬರಗಾಲ ಬರುವ ಮುನ್ನ.